ಶ್ರಾವಣ ಶನಿವಾರದ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ಬಂದುಬಿಟ್ಟು ನಮ್ಮ ಮನೆ ದೇವರಿಗೆ ಪೂಜೆಗೆ ಹೋಗಬೇಕಾಗಿತ್ತು. ಹೋಗೋಣ ಅಂತ ರೆಡಿ ಆದ್ವಿ. ಫುಲ್ಲು ಮಳೆ ಆಗಿಬಿಡ್ತು. ಹಿಂಗಪ್ಪ ಹೋಗೋದು ಅಂತ ಅಂದ್ಕೊಂಡ್ವಿ. ಆನಂತರ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಅವತ್ತು ಹೋದ್ವಿ. ಇದು ವರಮಹಾಲಕ್ಷ್ಮಿ ಕೂರಿಸಿ 2ನೇ ದಿನ, ಶ್ರಾವಣ ಶನಿವಾರದ ದಿನ. ದೇವ್ರಿಗೆಲ್ಲ ಪೂಜೆ ಮಾಡಿ ಒಂದು ಸ್ವಲ್ಪ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಂಡು ದೀಪ ಹಚ್ಬಿಟ್ಟು ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾನು ಪುಳೋಗ್ರೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಅಮ್ಮ ಪಾಪನ ಎತ್ಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋಣ ಅಂತ ಹೇಳಿ ಪುಳಿಯೋಗರೆಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಟ್ವಿ. ಒಂದು ಸ್ವಲ್ಪ ಮಳೆಗೆ ಮುಂಚೆನೇ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅವಳು ಕಾರ್ಗತ್ತಿದ್ದೇನೆ ನಿದ್ದೆ ಮಾಡಿಬಿಟ್ಲು. ಏನಿಲ್ಲ ಅಂದರೂ ಜರ್ನಿ ಮಾಡೋಕ್ಕೆ ನಮಗೊಂದು 2 ಅವರ್ ಆದರೂ ಆಯಿತು. ಮತ್ತು ಅರ್ಧದಲ್ಲೂ ಮಳೆ ಬಂದುಬಿಡ್ತು. ಹಂಗೂ ಹಿಂಗೂ ದೇವಸ್ಥಾನಕ್ಕೆ ತಲುಪಿದ್ವಿ. ಹೋಗೋಷ್ಟರಲ್ಲಿ ಇದು ಬಂದುಬಿಟ್ಟು ನಾವು ತಮಿಳ್ನಾಡು ಫುಲ್ಲು ಕೃಷ್ಣಗಿರಿ ಆ ಸೈಡ್ ಇರೋದು ನಮ್ಮ ಮನೆ ದೇವರು. ಕಂದ್ಲಿ ಅಂತ ಇರುತ್ತೆ, ಆ ಕಡೆ ಇರೋರಿಗೆ ಗೊತ್ತಾಗುತ್ತೆ ಇದು. ಆನಂತರ ಪೂಜೆಗೆ ಎಲ್ಲನೂ ಹೂವಿಂದ ಹಿಡಿದು ಪ್ರತಿಯೊಂದು ಇಟ್ಕೊಂಡು ಹಾಗೆ ಮಡ್ಲಕ್ಕಿಗೆ ಎಲ್ಲ ಪೂಜೆ ಸಾಮಾನು ಇಟ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ಪೊಂಗಲ್ ಮಾಡಬೇಕಿತ್ತು, ಅಂದರೆ ಸಿಹಿ ಪೊಂಗಲ್ ಮಾಡಬೇಕಿತ್ತು. ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತೀನಿ, ಅಮ್ಮ ಸಿಹಿ ಪೊಂಗಲ್ ಮಾಡ್ತಾರೆ ಅಂತ ಹೇಳಿ ಅವರು ಮಾಡ್ಕೊಳ್ತಾಯಿದ್ರು. ಎಲ್ಲನೂ ಇಟ್ಟು ದೇವ್ರಿಗೆ ಒಂದು ತಟ್ಟೆಯಲ್ಲಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಆಮೇಲೆ ಅವ್ರಿಗೆ ಪೂಜಾರಿಗಳಿಗೆ ತಗೊಂಡೋಗಿ ಕೊಟ್ವಿ. ನಾವು ಹೋಗೋಷ್ಟರಲ್ಲಿ ಅಭಿಷೇಕ ನಡೀತಾ ಇತ್ತು. ಇನ್ನೇನು ಎಲ್ಲನೂ ಮಹಾಮಂಗಳಾರತಿ ಆಗೋ ಟೈಮ್ಗೆ ಪೊಂಗಲ್ಲು ಎಲ್ಲ ಸಿದ್ಧ ಮಾಡಿಕೊಂಡು ಇಲ್ಲಿ ದೀಪ ಹಚ್ಚೋಕ್ಕೆ ಗರುಡಗಂಬ ಮೇಲೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಪರೂಪಕ್ಕೆ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಎಷ್ಟು ಚೆನ್ನಾಗಿರುತ್ತೆ. ಇದೇ ನಮ್ಮ ದೇವರು ಪೆರುಮಾಳ್ ಸ್ವಾಮಿ ಅಂತ ಹೇಳಿ. ಅಲ್ಲಿನ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ಗ್ರೀನರಿ. ಅದನ್ನೆಲ್ಲ ನೋಡಿಕೊಂಡು ನಾನೊಂದು ಫೋಟೋ ಹಿಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದು ಅವಳು ಮತ್ತೆ ಬರೋಷ್ಟರಲ್ಲಿ ಹಂಗೆ ನಿದ್ದೆ ಆಗ್ಬಿಟ್ಲು. ನಾವು ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತೀವಿ, ಬರಬೇಕಾದ್ರೆ ಹಿಂಗೆಲ್ಲ ಆಗ್ಬಿಡ್ತೀವಿ.